ಬಗ್ಗೆ ಎಲ್ಲ ಐ ಡೋಂಟ್ ಕೇರ್ ಆಯಿತಾ. ಸೊ ಅದು ನಾನು ಅವ್ರಿಗೆ ಕೊಡೋ ಗಿಫ್ಟು. ಸೊ ಸ್ಟಾರ್ಟಿಂಗ್ ಆಮೇಲೆ ನಮ್ಮದು ಫ್ರೆಂಡ್ಶಿಪ್ ಹೇಗೆ ಇವಾಲ್ವ್ ಆಯಿತು ಅಂದರೆ, ನಾವು ಹೋದ ತಕ್ಷಣ ನಾವೇನೋ ಕಂಟೆಂಟ್ ಕೊಡಬೇಕು ಅಂತ ನಾವೇನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಲ್ಲ. ಸ್ಲೋಲಿ ನಮಗೆ 64 ದಿನ ತೊಗೋತು ದಟ್ ನಮಗೇನೋ ಫೀಲಿಂಗ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನಾನು ಹೊರಗಡೆ ಬಂದಮೇಲೆ ಅವ್ರ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದೊಂಥರ ತುಂಬ ಆರ್ಗ್ಯಾನಿಕ್ ಆಗಿ ಆಗಿರೋ ಪ್ರೋಸೆಸ್ ಅದು. ಆಮೇಲೆ ನಾವು ಕ್ಯಾಮ್ರಾ ಇದೆಯಾ ಇಲ್ವಾ ಅಂತೆಲ್ಲ ನೋಡ್ಕೊಂಡು ಮಾಡಿರೋ ಕೆಲಸಗಳಲ್ಲ ಅದು. ಇಟ್ಸ್ ಇಸ್ ದ್ಯಾಟ್ ಇಬ್ಬರು. ಆಮೇಲೆ ನನಗೂ ಅವ್ರಿಗೂ ತುಂಬ ಸಿಮಿಲಾರಿಟಿ ಇದೆ. ಈಗ ನಾನು ಹೆಂಗೆ ನನಗೆ ನಮ್ಮ ಅಪ್ಪ ಅಮ್ಮನೇ ನನ್ನ ಪ್ರಪಂಚನೋ, ಅವ್ರಿಗೂ ಅವ್ರ ಅಪ್ಪ ಅಮ್ಮನೇ ಪ್ರಪಂಚ. ಅವ್ರಿಗೆ 3 ಜನ, ನಾನು ಸಿಂಗಲ್ ಚೈಲ್ಡ್, ಅವರು ಸಿಂಗಲ್ ಚೈಲ್ಡ್. ಸೊ ತುಂಬ ಸಿಮಿಲ್ಯಾರಿಟೀಸ್ ಇದ್ದು, ಆಮೇಲೆ ನಾವೆಲ್ಲ ಇಲ್ಲಿ ಬಿಟ್ಟು ಹೋಗಿರ್ತೀವಿ ನಮ್ಮ ಫ್ರೆಂಡ್ಸನ್ನ, ಫ್ಯಾಮಿಲಿನೆಲ್ಲ. ನಮ್ಗೆ ಆ ಕಂಫರ್ಟ್ ಝೋನ್ ಇರಲಿಲ್ಲ ಅಂದರೆ, ಈಗ ನನಗೆ ನಮ್ರತಾ ಸಿಕ್ಕಿರಲಿಲ್ಲ ಅಂದರೆ, ಇಲ್ಲ ವಿನಯ್ ಸಿಕ್ಕಿರಲಿಲ್ಲ ಅಂದರೆ ನನಗೆ ಆ ಮನೇಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಮ್ಯಾಮ್. ಅಂದರೆ ಅದನ್ನು ಜನ ಚೇಲಾಗಿರಿ, ಚಮಚಾಗಿರಿ, ವಾಟ್ ಎವರ್, ನನಗೆ ಅದ್ರ ಬಗ್ಗೆ ನನಗೆ ಐ ಡೋಂಟ್ ಗಿವ್ ಅ ಡ್ಯಾಮ್. ಬಟ್ ಅವ್ರು 3 ಜನ ನನ್ನ ಕಂಫರ್ಟ್ ಝೋನಾಗಿ ಸಿಕ್ಕಿರಲಿಲ್ಲ ಅಂದರೆ ನಂಗೆ ಆ ಮನೇಲಿ ತುಂಬ ಕಷ್ಟ ಆಗಿರೋದು. ಮತ್ತು ನಾನಿರಲಿಲ್ಲ ಅಂದರೆ ಅವ್ರಿಗೂ ತುಂಬ ಕಷ್ಟ ಆಗಿರೋದು. ನಮ್ರತಾ ಅವರು ನೀವು ಬಂದಮೇಲೆ ನಿಮಗೆ ಐ ಲವ್ ಯು ಅಂತ ಬರೀತಾರೆ, ಟ್ರಾನ್ಸ್ಫರ್ ಆಗಿರೋರಿಗೆ ಅಂತ ಹೇಳ್ತಾರೆ. ಸೊ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಯಿತು, ಯಾಕಂದರೆ ನೀವು ಪ್ರತಿದಿನ ಅದಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಆ ಥರ ಒಂದು ವರ್ಡ್ಗೋಸ್ಕರ. ಅದು ಏನೋ ನನಗೆ ಟಾಸ್ಕಲ್ಲಿ ಹೇಳಿದ್ದಾರೆ, ಬಟ್ ಅದು ಅವರು ಓಕೆನಾ. ಸೊ ಅದೇನೋ ಟಾಸ್ಕಲ್ಲಿ ಹೇಳಿದ್ದಾರೆ, ಬಟ್ ಅದು ಅವರು ಹೊರಗಡೆ ಬಂದು ಇದು ಮಾಡೋ ತನಕ, ವ್ಯಕ್ತಪಡಿಸೋ ತನಕ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಬಟ್ ಏನೋ ಇತ್ತು ನಮ್ಮಿಬ್ಬರ ಮಧ್ಯೆ, ಅಂದರೆ ಒಂದು ಅಫೆಕ್ಷನ್ ಇತ್ತು, ಒಂದು ಅಟ್ಯಾಚ್ಮೆಂಟ್ ಇತ್ತು. ಆ್ಯಂಡ್ ನಾನು ಅದನ್ನು ಓಪನ್ ಆಗೇ ಹೇಳ್ಕೊಂಡಿದ್ದೀನಿ, ನಾನು ಯಾವತ್ತೂ ಮುಚ್ಚುಮರೆ ಮಾಡಲಿಲ್ಲ. ಅವರು ಯಾವಾಗಲೇ ಕೇಳಿದ್ರು ಸ್ನೇಹಿತ ಏನು ನಡೀತಾ ಇದೆ ಅಂದರೆ, ಫಸ್ಟ್ ಒಂದು ಪಾಯಿಂಟಲ್ಲಿ ಇಟ್ ವಾಸ್ ಜಸ್ಟ್ ಫ್ರೆಂಡ್ಶಿಪ್. ನಾನು ಆವಾಗಲೂ ಹೇಳಿದ್ದೀನಿ, ನಮ್ರತಾ ಫ್ರೆಂಡ್ಶಿಪ್ ಅಷ್ಟೇ, ಅದಕ್ಕಿಂತ ಯಾವತ್ತಾದರೂ ಜಾಸ್ತಿ ಆದರೆ ನಾನು ನಿಮ್ಗೆ ಬಂದು ಹೇಳ್ತೀನಿ ಅಂತ. ಆ್ಯಂಡ್ ಅದು ಯಾವಾಗ ಜಾಸ್ತಿ ಆಯಿತು ನಾನು ಅದನ್ನೂ ಓಪನ್ ಆಗಿ ಹೋಗಿ ಹೇಳಿದ್ದೀನಿ. ಈಗ ಅವರು ಏನೋ ಹೇಳಿದ್ದಾರೆ, ಬಟ್ ಆಫ್ಕೋರ್ಸ್ ಅವರು ಮಿಸ್ ಮಾಡ್ಕೋತಾ ಇದ್ದಾರೆ ಮ್ಯಾಮ್. ಆಮೇಲೆ ನಾವು ಕಂಟೆಂಟ್ಗೋಸ್ಕರ ಮಾಡಿದರೆ, ಚಾನಲ್ಗೋಸ್ಕರ ಮಾಡಿದರೆ, ನಾನು ಅವ್ರು ಕೊಟ್ಟಿರೋ ಬ್ಯಾಂಗಲ್ನ ಮತ್ತು ಫೋಟೋಸ್ನ ನನ್ನ ಡ್ರಾವಲ್ಲಿ ಇಟ್ಕೋತಾ ಇರಲಿಲ್ಲ. ಅವ್ರು ನನ್ನ ಫೋಟೋನ ಅವ್ರ ಬೆಡ್ ಪಕ್ಕ ಇಟ್ಕೊಂಡು ಶಿ ವುಡ್ಂಟ್ ಹ್ಯಾವ್. ಸೊ ಅವ್ರು ಬರೀ ನಿಮ್ಮ ಫೋಟೋ ಅಷ್ಟೇ ಕೇಳಲ್ಲ, ಮತ್ತಿನ್ನೊಂದೇನೋ ಕೇಳ್ತಾರೆ, ಅದನ್ನ ಯಾವಾಗ ಕೊಡ್ತೀರಾ ಅಂತ. ಮ್ಯಾಮ್ ಮನೇಲಿ ಒಂದಷ್ಟು ಜನ ನನ್ನ ಗಿಟಾರ್ ಚಡ್ಡಿ ಮೇಲೆ ಟಾರ್ಗೆಟ್ ಮಾಡಿದರು. ಬಿಕಾಸ್ ನಾನು ಯಾವಾಗ ಗಿಟಾರ್ ಚಡ್ಡಿ ಹಾಕ್ಕೊಂಡು ಆಡಿದ್ದೀನೋ ಅವತ್ತೆಲ್ಲ ಗೆದ್ದಿದ್ದೀನಿ. ಈ ರೀಸೆಂಟ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಾನು 2 ದಿನ ಸುಮಾರು ಟಾಸ್ಕ್ ಗೆದ್ದಿದ್ದೀನಿ. ಅವತ್ತು 2 ದಿನನೂ ಗಿಟಾರ್ ಚಡ್ಡಿ ಹಾಕ್ಕೊಂಡಿದ್ದೆ. ಬಟ್ ಲಾಸ್ಟ್ ದಿನ ನನ್ನ ಲಕ್ಕಿಂದ ಗೆಲ್ಲೋದು ಬೇಡ, ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಪರಿಶ್ರಮದ ಮೇಲೆ ಗೆಲ್ಲೋಣ ಅಂತ ಅವತ್ತು ಬೇರೆ ಚಡ್ಡಿ ಹಾಕ್ಕೊಂಡಿದ್ದೆ. ಸೊ ಆಮೇಲೆ ಅದ್ರ ಮೇಲೆ ಅಟ್ಯಾಕ್ಸ್ ಎಲ್ಲ ನಡೆದಿದೆ. ನಿಮ್ಗೆ ಅದು ತೋರಿಸಿದಾರೋ ಇಲ್ವೋ ಗೊತ್ತಿಲ್ಲ, ಅದನ್ನು ಬಚ್ಚಿಟ್ಟಿದ್ದಾರೆ, ಅದನ್ನು ಕಟ್ ಮಾಡೋಣ ಅಂತ ಇದ್ದಾರೆ. ಬಟ್ ನನ್ನ ಗಿಟಾರ್ ಚಡ್ಡಿ ಕೊನೆಗೂ ಅವತ್ತು ಹೊರಗೆ ಬರೋ ದಿನ ನಾನು ಹಾಕ್ಕೊಂಡಿದ್ದಿದ್ರೆ ನಾನು ಹೊರಗೂ ಬರ್ತಾ ಇರಲಿಲ್ಲ. ಮತ್ತು ನಮ್ರತಾ ಅವ್ರು